ನಮಸ್ತೆ. ಇದು ನಮ್ಮ ವೆಕೇಷನ್ನ 5th ಡೇ ಆಗಿರತ್ತೆ. ಸಾರಿ ನನ್ನ ವ್ಲಾಗ್ಸ್ ಸ್ವಲ್ಪ ಲೇಟ್ ಆಗಿ ಅಪ್‌ಲೋಡ್ ಆಗ್ತಾ ಇದೆ. ಇನ್ಮೇಲೆ ಆ ರೀತಿ ಆಗೋದಿಲ್ಲ. ನಾನು ಡೈಲಿ ಅಪ್ಡೇಟ್ಸ್‌ನ ಮಾಡ್ತಿರ್ತೀನಿ. ಅವತ್ತಿನ ದಿನ ನಾವು ನುಬ್ರಾ ವ್ಯಾಲಿಗೆ ಹೋಗ್ತಾ ಇದ್ವಿ. ಆನ್ ದ ವೇ ಹೋಗ್ಬೇಕಾದ್ರೆ ಒಂದು ದೇವಸ್ಥಾನ ನೋಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಚೆನ್ನಾಗಿತ್ತು ಅನ್ನೋದಕ್ಕಿಂತ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರು. ಬಟ್ ಅಲ್ಲಿ ಒಂದು ಒಳ್ಳೆ ಇನ್ಸಿಡೆಂಟ್ ಆಯ್ತು. ಏನಂತಂದ್ರೆ ಈಗ ನಾವು ಪ್ರೈಸ್ಟ್ ಅಂತ ಹೇಳ್ತೀವಲ್ಲ, ಅಂದ್ರೆ ಈಗ ನಾವು ದೇವಸ್ಥಾನಗಳಲ್ಲಿ ಪೂಜಾರಿ ಅಂತ ಹೇಳ್ತೀವಿ. ಸೊ ಅಲ್ಲಿನೂ ಆ ರೀತಿನೇ ಒಬ್ರು ಇದ್ರು. ಅವರು ನಮ್ಮನ್ನ ನೋಡ್ಬಿಟ್ಟು ಯಾವ ಊರು ಅಂದ್ರೆ ಫಸ್ಟ್ ಹಿಂದಿಲಿ ಕೇಳಿದ್ರು ಯಾವ ಊರು ಅಂದ್ಬಿಟ್ಟು. ನಾವು ಬ್ಯಾಂಗ್ಳೂರ್ ಅಂತ ಅನ್ಬಿಟ್ಟು ಹೇಳಿದ ತಕ್ಷಣ ಅವರು ಕನ್ನಡದಲ್ಲಿ ಮಾತಾಡಿದ್ರು. ನಿಜವಾಗ್ಲೂ ನಮ್ಗೆ ಆ ಕನ್ನಡ ಪದನ ಕೇಳ್ದಾಗ ಎಷ್ಟು ಚೆನ್ನಾಗಿತ್ತು. ಬಟ್ ಅವರು ವಿಡಿಯೋ ಎಲ್ಲ ಮಾಡ್ಕೊಳ್ಳೋದು ಬೇಡ ಅಂದ್ರು, ಹಂಗಾಗಿ ನಾನು ಮಾಡ್ಲಿಲ್ಲ. ಬಟ್ ಸೀರಿಯಸ್ಲಿ ಆತರ ನಾವೆಲ್ಲೋ ಒಂದು ದೂರ್ಗ್ ಹೋದಾಗ ನಮ್ಮ ಭಾಷೆನ ನಾವು ಕೇಳ್ತೀವಿ ಅಂದಾಗ ತುಂಬಾ ಖುಷಿ ಆಗತ್ತೆ. ಅದಾದ್ಮೇಲೆ ನಾವು ಆನ್ ದ ವೇ ಬರ್ತಾ ಐಸ್ ಎಲ್ಲ ಇತ್ತು. ಸೊ ಅಪ್ಪ ಮಕ್ಳು ಆಟ ಆಡ್ಬೇಕು ಅಂದ್ಬಿಟ್ಟು ಆಟ ಆಡ್ತಾ ಇದ್ರು. ನನ್ಗೆ ಇವ್ರ ಆಟಗಳನ್ನೆಲ್ಲ ನೋಡೋದು ಎಂಜಾಯ್ ಮಾಡೋದೇ ನನ್ಗಿಷ್ಟ ಆಗತ್ತೆ. ಸೊ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಂತಾ ಇದ್ದೆ, ಎಂಜಾಯ್ ಮಾಡ್ಲಿ ಚೆನ್ನಾಗಿ ಅಂತ ಹೇಳಿ. ಬಟ್ ನನ್ಗೆ ಪರ್ಸನಲಿ ಈ ತರ ಎಲ್ಲ ನಾನ್ ಆಡೋದಿಲ್ಲ. ಅವ್ರು ಆಡಿದ್ರೆ ನೋಡಿ ಖುಷಿ ಪಡ್ತೀನಿ ಅಷ್ಟೇನೆ ನಾನು. ಆಮೇಲೆ ನುಬ್ರಾ ವ್ಯಾಲಿನ ರೀಚ್ ಆಗೋಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು. ಮಕ್ಕಳು ಕ್ಯಾಮೆಲ್ ರೈಡಿಂಗ್ ಹೋಗ್ಬೇಕು ಅಂತ ಹೇಳಿದ್ರು. ಅಂದ್ರೆ ಅಲ್ಲಿ ಡೆಸರ್ಟ್ ತರ ಇದೆ. ಸೊ ಕ್ಯಾಮಲ್ ರೈಡಿಂಗ್ ಹೋಗಿ ಬಂದ ಮೇಲೆ ಅಲ್ಲೇ ಆಲ್ಮೋಸ್ಟ್ ಆಲ್ ಸಂಜೆ ನಾವು ಸನ್ಸೆಟ್ ಎಲ್ಲ ನೋಡ್ಕೊಂಡು ರೂಮ್ಗೆ ರಿಟರ್ನ್ ಆಗೋ ಅಷ್ಟೊತ್ತಿಗೆ ನೈಟ್ ಆಯ್ತು.